ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಕರ್ನಾಟಕ ಟಿ ಇ ಟಿಗೆ ಸಂಬಂಧಪಟ್ಟಂಥ ಮತ್ತು ಎಸ್ ಡಿ ಎ ಎಫ್ ಡಿ ಎಗೆ ಸಂಬಂಧಪಟ್ಟಂಥ ಮತ್ತು ಪಿ ಸಿ ಪಿ ಎಸ್ ಐಗೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಉತ್ತರ ಭಾರತದ ಸಾಮ್ರಾಜ್ಯಗಳು, ಉತ್ತರ ಭಾರತದಲ್ಲಿ ಹೊಸ ಸಾಮ್ರಾಜ್ಯಗಳು ಅಂಥೇಳಿ ಈ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತೇಳಿ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಉತ್ತರ ಭಾರತದಲ್ಲಿ ಹೊಸ ರಾಜ್ಯಗಳು ಅಂಥೇಳಿ. ಈ ಟಾಪಿಕನ್ನು ಅಧ್ಯಯನ ಮಾಡೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಬನ್ನಿ ನಾವು ಈ ಒಂದು ಟಾಪಿಕನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಉತ್ತರ ಭಾರತದ ರಾಜರ ಈ ಒಂದು ಹೊಸ ಸಾಮ್ರಾಜ್ಯಗಳ ಪರಿಚಯದ ಬಗ್ಗೆ ನೋಡ್ತಾ ಹೋಗೋಣ. ರಜಪೂತ ಶೌರ್ಯ ಧೈರ್ಯವನ್ನು ತಿಳಿಸುವ ಕಥೆಗಳು ಹೇರಳವಾಗಿವೆ. ಈ ರಜಪೂತರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಶೌರ್ಯ ಧೈರ್ಯವನ್ನು ತಿಳಿಸುವಂಥ ಕಥೆಗಳು ಬಹಳಷ್ಟು ಹೇರಳವಾಗಿರುವಂಥದ್ದು. ರಜಪುಟಾನ್ ಎಂಬುದು ರಜಪೂತ ಸಾಮ್ರಾಜ್ಯಗಳ ಸಾಮೂಹಿಕ ಘಟಕಗಳೊಂದಾಗಿದೆ. ಅವುಗಳಲ್ಲಿ ಚಿತ್ತೂರು ಬಹುಪ್ರಖ್ಯಾತವಾಗಿರುವಂಥ ಒಂದು ಸಾಮ್ರಾಜ್ಯ. ಎಲ್ಲ ರಜಪೂತ ವಂಶಜರು ಒಂದುಗೂಡುವ ಕೇಂದ್ರವಾಗಿ ಚಿತ್ತೂರು ಕಾಣಿಸಿಕೊಂಡಿತು. ಮಾಳ್ವ, ಗುಜರಾತ್ಗಳೊಡನೆ ಹೋಲಿಸಿದಾಗ ಚಿತ್ತೂರು ಬಹಳಷ್ಟು ಚಿಕ್ಕದಾಗಿರುವಂಥ ಸಾಮ್ರಾಜ್ಯ. ಹೀಗಿದ್ದರೂ ರಜಪೂತರು ಈ ಸಾಮ್ರಾಜ್ಯದಲ್ಲಿ ಆಳ್ವಿಕೆಯನ್ನು ನಡೆಸಿದರು. ಈ ರಜಪೂತರು ಅಂತಂದರೆ ಈ ಒಂದು ಚಿತ್ತೂರು ಸಾಮ್ರಾಜ್ಯದಲ್ಲಿ ಆಳ್ವಿಕೆ ನಡೆಸಿದರು. ಚಿತ್ತೂರಿನ ರಾಜ ಮಾಳ್ವನು ಜಯಿಸುವುದರ ನೆನಪಿಗಾಗಿ ವಿಜಯ ಸ್ತಂಭವನ್ನು, ಈ ಜಯಗೋಪುರವನ್ನು ಚಿತ್ತೂರಿನಲ್ಲಿ ನಿರ್ಮಿಸಲಾಯಿತು. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಚಿತ್ತೂರಿನ ರಾಜ ಮಾಳ್ವನು ವಿಜಯವನ್ನು ಸಾಧಿಸಿದರ ನೆನಪಿಗಾಗಿ ವಿಜಯ ಸ್ತಂಭ ಎಂಬ ಜಯದ ಗೋಪುರವನ್ನು ಚಿತ್ತೂರಿನಲ್ಲಿ ನಿರ್ಮಾಣವನ್ನು ಮಾಡಲಾಗ್ತದೆ. ಪ್ರತಿಹಾರರು ಪಶ್ಚಿಮ ಭಾಗದಲ್ಲೂ ಪಾಲರು ಭಾರತದ ಪೂರ್ವ ಭಾಗದಲ್ಲೂ ಶಕ್ತಿಶಾಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. 9ನೇ ಶತಮಾನದಲ್ಲಿ ರಾಜಸ್ಥಾನ್, ಕನ್ನೌಜ್ ಭಾಗಗಳಲ್ಲಿ ಸಾರ್ವಭೌಮತ್ವವನ್ನು ಹೊಂದಿದವರುಗಳಾಗಿ ತಮ್ಮನ್ನು ಹೇಳಿಕೊಳ್ಳುವ ರೀತಿಯಲ್ಲಿ ಪ್ರತಿಹಾರರು ರಾಜಸಂತತಿಯು ಅಭಿವೃದ್ಧಿ ಹೊಂದಿತು. ಈ ರೀತಿ ಅಂತಂದರೆ 9ನೇ ಶತಮಾನದಲ್ಲಿ ರಾಜಸ್ಥಾನ್, ಕನ್ನೌಜ್ ಭಾಗಗಳಲ್ಲಿ ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಅಂತಂದ್ರೆ ಪ್ರತಿಹಾರರು ಪ್ರತಿಹಾರರ ಒಂದು ರಾಜಸಂತತಿ ಅಭಿವೃದ್ಧಿ ಹೊಂದುತ್ತಾ ಹೋಯಿತು ಅಂತೇಳಿ ನೋಡ್ತೀವಿ. ಪ್ರತಿಹಾರ ರಾಜಸಂತತಿಯ ಅವನತಿಯು ಬಂಗಾಳದಲ್ಲಿ ಪಾಲರ ಏಳಿಗೆಗೆ, ವಾಯುವ್ಯ ಭಾರತದಲ್ಲಿ ಚೌಹಾಣರುಗಳ ಏಳಿಗೆಗೆ ಹಾದಿ ಮಾಡಿಕೊಟ್ಟಿತು. ಯಾವಾಗ ಪ್ರತಿಹಾರರು ಅಂತಂದ್ರೆ ಪ್ರತಿಹಾರರ ಸಾಮ್ರಾಜ್ಯದ ಒಂದು ಅವನತಿ ಹೊಂದುತ್ತಾ ಹೋಯಿತೋ, ಪಾಲರ ಏಳಿಗೆ ಆಗ್ತಾ ಇತ್ತು. ಬಂಗಾಳದಲ್ಲಿ ಪಾಲರ ಸಾಮ್ರಾಜ್ಯ ಏಳಿಗೆ ಆಗ್ತಾ ಹೋಯಿತು. ವಾಯುವ್ಯ ಭಾರತದಲ್ಲಿ ಚೌಹಾಣರ ಸಾಮ್ರಾಜ್ಯ ಅಂತಂದ್ರೆ ಏಳಿಗೆಗೆ ಹಾದಿ ಮಾಡಿಕೊಟ್ಟಿತ್ತು ಅಂತೇಳಿ ನೋಡ್ತೀವಿ. ಕ್ರಿಸ್ತಶಕ 712ರಲ್ಲಿ ಸಿಂಧ್ ಪ್ರದೇಶವನ್ನು ಅರಬ್ಬರು ವಶಪಡಿಸಿಕೊಳ್ತಾರೆ. ಭಾರತದಲ್ಲಿ ಮುಸಲ್ಮಾನರ ಆಡಳಿತ ಪ್ರಾರಂಭವಾಗಿರಬಹುದು. ಆದರೆ ಕನೌಜನ್ನು ಆಳಿದ ರಾಜರುಗಳಲ್ಲಿ ವಿಶೇಷವಾಗಿ ಯಶೋವರ್ಮನ್ ಅಂತೇಳಿ, ಯಾರು ಯಶೋವರ್ಮನ್ ಕ್ರಿಸ್ತಶಕ 736 ಅಂತ ಕರಿತೀವಿ. ವಿರೋಧದ ಪರಿಣಾಮವಾಗಿ ಅವರುಗಳ ನಂತರ
10ನೇ ಶತಮಾನದ ಮಧ್ಯಭಾಗದವರೆಗೆ ಉತ್ತರ ಭಾರತದ ವಿಶಾಲವಾದ ಪ್ರದೇಶವನ್ನು ಕನೌಜನ್ನು ಆಳಿದ ರಜಪೂತ ರಾಜರುಗಳ ಮತ್ತು ನಾಯಕರುಗಳ ವಿರೋಧದ ಪರಿಣಾಮವಾಗಿ ಭಾರತದಲ್ಲಿ ಮುಸಲ್ಮಾನರ ಕಾಲವು 1200ರಲ್ಲಿ ಪ್ರಾರಂಭವಾಯಿತು. ಕ್ರಿಸ್ತಶಕ 1200ರಲ್ಲಿ ಮುಸಲ್ಮಾನರ ಕಾಲ ಅಂತಂದ್ರೆ ಪ್ರಾರಂಭವಾಗ್ತದೆ. ಇನ್ನು ರಜಪೂತರ ಉದಯ ಯಾವ ರೀತಿ ಆಗ್ತದೆ? ರಜಪೂತ್ ಎಂಬ ಪದ ರಜಪುತ್ರ ಎಂಬ ಸಂಸ್ಕೃತ ಪದದಿಂದ ಬಂದಿದ್ದಾಗಿದೆ. ಇದರ ಅರ್ಥ ರಾಜರ ರಕ್ತವಂಶ ಅಂಥೇಳಿ. ಈ ರಜಪೂತ ಎಂಬ ಪದ ರಜಪುತ್ರ ಪದದ ಎಂಬ ಸಂಸ್ಕೃತ ಪದದಿಂದ ಬಂದಿದ್ದಾಗಿದೆ. ಇದರ ಅರ್ಥ ರಾಜರ ರಕ್ತವಂಶಸ್ಥ ಅಂಥೇಳಿ ಅಥವಾ ಮಾರ್ಗದರ್ಶಕ ಎಂಬುದಾಗಿದೆ. ಕ್ರಿಸ್ತಶಕ 647ರಲ್ಲಿ ಹರ್ಷವರ್ಧನ್ ಮರಣದ ನಂತರ ಉತ್ತರ ಮತ್ತು ಮಧ್ಯ ಭಾರತದ ಕೆಲವು ಭಾಗಗಳಲ್ಲಿ ಹಲವಾರು ರಜಪೂತ ವಂಶಸ್ಥರು ತಮ್ಮ ಸಾಮ್ರಾಜ್ಯಗಳನ್ನು ಸ್ಥಾಪಿಸಿಕೊಂಡರು. ಯಾವಾಗ ಕ್ರಿಸ್ತಶಕ 647ರಲ್ಲಿ ಹರ್ಷವರ್ಧನ್ ಮರಣದ ನಂತರ ಉತ್ತರ ಮತ್ತು ಮಧ್ಯ ಭಾರತದ ಕೆಲವು ಭಾಗಗಳಲ್ಲಿ ಹಲವಾರು ರಜಪೂತ ವಂಶಸ್ಥರು ತಮ್ಮ ಒಂದು ಸಾಮ್ರಾಜ್ಯಗಳನ್ನು ಸ್ಥಾಪನೆ ಮಾಡಿಕೊಳ್ತಾರೆ. ರಜಪೂತರು ತಮ್ಮ ವಂಶಸ್ಥರ ಉದಯ ಗತಕಾಲದಿಂದಲೂ ಪ್ರಾರಂಭವಾಗಿದ್ದಿತ್ತು ಅಂತೇಳಿ ನೋಡ್ತೀವಿ. ಅವರುಗಳಲ್ಲಿ ಅತಿ ಪ್ರಮುಖವಾದ 3 ಮನೆತನ ಅಂತಂದ್ರೆ ಸೂರ್ಯವಂಶಿ ಎಂಬ ಸೂರ್ಯ ಮನೆತನ, ಚಂದ್ರವಂಶಿ ಎಂಬ ಚಂದ್ರ ಮನೆತನ, ಅಗ್ನಿ ಕುಲ ಬೆಂಕಿಯಿಂದ ಜನಿಸಿದವರು ಅಂತೇಳಿ ಅಗ್ನಿ ಕುಲ ಅಂಥೇಳಿ. ಈ ರೀತಿ ಅಂತಂದ್ರೆ ಸೂರ್ಯ ಚಂದ್ರ ರೇಖೆಗಳಿಂದ ಬಂದವರೆಂದು ತಮ್ಮ ಹಕ್ಕಿನ ಮೂಲವನ್ನು ಹೇಳಿಕೊಂಡವರು. ಬುಂಡೇಲಖಂಡದ ಚಂದಾಲರಾಗಿರುವವರು. ಈ ರೀತಿ ಅಂತಂದ್ರೆ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಹರ್ಯಾಣ ಭಾಗದಲ್ಲಿ ತೋಮಾರರು ಆಳ್ವಿಕೆ ನಡೆಸ್ತಾ ಇದ್ದರು. ಹರ್ಯಾಣ ಭಾಗದಲ್ಲಿ ಅಂತಂದ್ರೆ ತೋಮಾರರು ಆಳ್ವಿಕೆ ನಡೆಸ್ತಾ ಇದ್ದರು. ಆದರೆ 12ನೇ ಶತಮಾನದಲ್ಲಿ ಇವರು ಚವ್ಹಾಣರಿಂದ ಸೋಲಲ್ಪಟ್ಟರು. 12ನೇ ಶತಮಾನದಲ್ಲಿ ತೋಮಾರರು ಚವ್ಹಾಣದಿಂದ ಸೋಲಲ್ಪಟ್ಟರು ಅಂತ ನೋಡ್ತೀವಿ. ಇನ್ನು ಜೆಮ್ಸೆಟ್ ಟಾಡ್ ಎಂಬ ಪೌರಾತ್ಯ ದಿಕ್ಕಿನ ವಿದ್ವಾಂಸ ಕ್ರಿಸ್ತಶಕ 1829ರಲ್ಲಿ ಪ್ರಮುಖವಾದ 36 ರಜಪೂತ ರಾಜಕುಲಗಳನ್ನು ಪಟ್ಟಿ ಮಾಡಿದ್ದಾನೆ. ಅವುಗಳಲ್ಲಿ 4 ಕುಲಗಳು ವಿಶೇಷ ಸ್ಥಾನವನ್ನು ಪಡೆದವುಗಳಾಗಿವೆ. ಅವುಗಳೆಂದರೆ ಪ್ರತಿಹಾರರು, ಚವ್ಹಾಣರು, ಸೋಲಂಕಿಗಳು ಎಂದು ಕರೆಯಲ್ಪಡುವ ಚಾಲುಕ್ಯರು, ದಕ್ಕನಿನ ಚಾಲುಕ್ಯರುಗಳಿಗಿಂತ ಭಿನ್ನವಾದವರು. ಇನ್ನು ಪವಾರರಿಗೆ ಸೇರಿದ ಪಾರಮಾರರು ಅಂಥೇಳಿ ಎನ್ನುವ ಈ 4 ಕುಲದವರು ಅಗ್ನಿ ಕುಲದಲ್ಲಿ ಜನಿಸಿದವರು ಅಂತೇಳಿ ಹೇಳಲಾಗಿದೆ. ಈ 4 ಕುಲದವರಿಗೆ ಅಗ್ನಿ ಕುಲದಲ್ಲಿ ಜನಿಸಿದವರು ಅಂತೇಳಿ ಹೇಳಲಾಗಿದೆ. ಯಾವ ಅಂತಂದ್ರೆ ಪ್ರತಿಹಾರರು, ಚವ್ಹಾಣರು, ಸೋಲಂಕಿಗಳು ಮತ್ತು ಪಾರಮಾರರು ಅಂತೇಳಿ ಈ 4 ಸಾಮ್ರಾಜ್ಯವನ್ನು ಅಗ್ನಿ ಕುಲದಲ್ಲಿ ಜನಿಸಿದವರು ಅಂತೇಳಿ ಹೇಳಲಾಗಿದೆ. ಪ್ರತಿಹಾರರುಗಳು. ಮೊದಲಿಗೆ ನಾವು ಪ್ರತಿಹಾರರ ಸಾಮ್ರಾಜ್ಯದ ಬಗ್ಗೆ ನೋಡ್ತಾ ಹೋಗೋಣ. ಪ್ರತಿಹಾರರು 4 ಪ್ರಮುಖ ಕುಲಗಳಿಗೆ ಸೇರಿದ ರಜಪೂತರುಗಳಲ್ಲಿನ ಒಂದು ಪಂಗಡವಾದ ಪ್ರತಿಹಾರರು ಅಥವಾ ಗುರ್ಜರು ಪ್ರತಿಹಾರರು ಅಂತೇಳಿ ಗುರ್ಜರಾತ್ರ ಜೋಧ್ಪುರದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಇವರು ಎಂತಂದ್ರೆ ಪ್ರತಿಹಾರರು ಪ್ರಮುಖವಾಗಿ ಜೋಧ್ಪುರದಲ್ಲಿ ತಮ್ಮ ಆಳ್ವಿಕೆ ನಡೆಸ್ತಿದ್ರು. ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಹರಿಶ್ಚಂದ್ರ ಎಂಬುವ ಗುರ್ಜರ ಮನೆತದ ಈ ವೆರಿ ಇಂಪಾರ್ಟೆಂಟ್ ನೋಡ್ರಿ. 6ನೇ ಶತಮಾನದಲ್ಲಿ ಹರಿಶ್ಚಂದ್ರ ಎಂಬುವರು ಗುರ್ಜರ ರಾಜವಂಶದ ಬುನಾದಿಯನ್ನು ಹಾಕಿದರು. ಗುರ್ಜರ ಮನೆತನದ ಸ್ಥಾಪಕ ಅಂತ ಕರಿತೀವಿ ಹರಿಶ್ಚಂದ್ರ. ಪ್ರತಿಹಾರರ ರಾಜರುಗಳಲ್ಲಿ
ಪ್ರತಿಹಾರ ರಾಜರುಗಳಲ್ಲಿ ಮೊದಲೇ ಮತ್ತು ಪ್ರಮುಖವಾದ ರಾಜ ಮೊದಲನೇ ನಾಗಭಟ್ಟ. ಪ್ರಸಿದ್ಧವಾದ ಅಂತಂದ್ರೆ ಪ್ರಮುಖವಾದ ರಾಜ ಅಂತಂದ್ರೆ ಮೊದಲನೇ ನಾಗಭಟ್ಟ ಎಂಬುವರು ಪ್ರತಿಹಾರರ ರಾಜರಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಈ ಪ್ರತಿಹಾರರಲ್ಲೇ ವೆರಿ ವೆರಿ ಫೇಮಸ್ ಆಗಿರುವಂಥ ರಾಜ, ಪ್ರಮುಖವಾದ ರಾಜ ಅಂತಂದ್ರೆ ಮೊದಲನೇ ನಾಗಭಟ್ಟ ಎಂಬುವರು. ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಬ್ರೋಚ್, ಜೋಧಪುರ ಮುಂತಾದ ಭಾಗಗಳಲ್ಲಿ ಆಳ್ವಿಕೆಯನ್ನು ನಡೆಸಿ ಅವರು ತನ್ನ ಆಳ್ವಿಕೆಯನ್ನು ಗ್ವಾಲಿಯರ್ವರೆಗೆ ವಿಸ್ತರಿಸಿಕೊಂಡರು. ಸಿಂಧ್ ಮೇಲೆ ಅರಬ್ಬರು ನಡೆಸಿದ ದಂಡಯಾತ್ರೆಯನ್ನು ಅವರು ಸೋಲಿಸಿ ಅವರ ಸಾಮ್ರಾಜ್ಯ ವಿಸ್ತರಣೆಯನ್ನು ತಡೆ ಹಿಡಿದರು. ಈ ಸಿಂಧ್ ಮೇಲೆ ಅಂತ ಅರಬ್ಬರು ದಾಳಿ ನಡೆಸಿದ ದಂಡಯಾತ್ರೆಯನ್ನು ಅವರು ಏನು ಮಾಡ್ತಾರೆ ಅಂತಂದ್ರೆ ಸೋಲಿಸಿ ಅವರ ಸಾಮ್ರಾಜ್ಯದ ವಿಸ್ತರಣೆಯನ್ನು ತಡೆ ಹಿಡಿದರು ಅಂತೇಳಿ ನೋಡ್ತೀವಿ. ಅವರ ನಂತರ ಅಧಿಕಾರ ವಹಿಸಿಕೊಂಡ ವತ್ಸರಾಜ ಅಂತೇಳಿ. ವತ್ಸರಾಜ ಒಟ್ಟಾಗಿ ಉತ್ತರ ಭಾರತದ ಮೇಲೆ ಪ್ರಾಬಲ್ಯ ನಡೆಸಲು ಬಯಸಿದ್ದರು. ಕನೌಜನ್ನು ವಶಪಡಿಸಿಕೊಂಡ ಅವರು ಅನುಸರಿಸಿದ ಪ್ರಯತ್ನ ಬಂಗಾಳದವರೆಗೆ ಪಾಲವಂಶದ ರಾಜನಾದ ಧರ್ಮಪಾಲರೊಡನೆ ಸಂಘರ್ಷ ಉಂಟಾಗಲು ಕಾರಣವಾಯಿತು. ಅಂದರೆ ಕನೌಜನ್ನು ವಶಪಡಿಸಿಕೊಂಡ ಅವರು ಎಂತಂದ್ರೆ ತನ್ನ ಸಾಮ್ರಾಜ್ಯವನ್ನು ಬಂಗಾಳದವರೆಗೆ ವಿಸ್ತರಣೆಯನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಆವಾಗ ಪಾಲವಂಶದ ರಾಜನಾದ ಧರ್ಮಪಾಲರೊಡನೆ ಸಂಘರ್ಷ ಉಂಟಾಗಲು ಇದೊಂದು ಪ್ರಮುಖ ಕಾರಣವಾಯಿತು ಅಂಥೇಳಿ ನೋಡ್ತೀವಿ. ಮಾಳ್ವದ ಗುರ್ಜರ ಪ್ರತಿಹಾರರು ದಕ್ಕನಿಗೆ ಸೇರಿದ ರಾಷ್ಟ್ರಕೂಟರು, ಬಂಗಾಳದ ಪಾಲರು ಮೂವರಲ್ಲಿ ಒಬ್ಬರು ಸಂಪದ್ಭರಿತ ಕನೌಜಿನ ಮೇಲೆ ಅವರವರ ಪ್ರಾಬಲ್ಯವನ್ನು ಸಾಧಿಸಲು ಪ್ರಯತ್ನಿಸಿದ್ದರು. ಇದರಿಂದಾಗಿ ಉಂಟಾದ ದೀರ್ಘಾವಧಿಯ ತ್ರಿಕೋನ ಸ್ಪರ್ಧೆಯಲ್ಲಿ ಈ ಮೂರು ಶಕ್ತಿಗಳು ದುರ್ಬಲಗೊಂಡವು ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ಳುವಂಥದ್ದು. ಇನ್ನು ವತ್ಸರಾಜನ ನಂತರ ಅಧಿಕಾರಕ್ಕೇರಿದ ಎರಡನೇ ನಾಗಭಟ್ಟ ರಾಮಭದ್ರ ಮುಂತಾದವರು ಹೇಳಿಕೊಳ್ಳುವಂತಹ ಯಾವುದೇ ಸಾಧನೆಗಳನ್ನು ಮಾಡಲಿಲ್ಲ ಅಂಥೇಳಿ. ರಾಮಭದ್ರನ ನಂತರ ಅವನ ಮಗನಾದಂಥ ಮಿಹಿರ ಭೋಜ ಅಥವಾ ಭೋಜ ಅಂತ ಕರಿತೀವಿ ಸಿಂಹಾಸನವನ್ನೇ ಇರ್ತಾನೆ. ಪ್ರತಿಹಾರ ರಾಜರಲ್ಲಿಯೇ ಈ ರಾಮಭದ್ರನ ನಂತರ ಅವನ ಮಗ ಯಾರಂತಂದ್ರೆ ಮಿಹಿರ ಭೋಜ ಎಂಬುವರು ಸಿಂಹಾಸನವೇರ್ತಾರೆ. ಅಧಿಕಾರ ವಹಿಸಿಕೊಂಡ ಕೆಲವೇ ವರ್ಷಗಳಲ್ಲಿ ಪ್ರತಿಹಾರರ ಅಧಿಕಾರವನ್ನು ಬಲಪಡಿಸುವುದರಲ್ಲಿ ಯಶಸ್ವಿಯಾದರು ಅಂತೇಳಿ ನೋಡ್ತೀವಿ. ಇನ್ನು ಒಬ್ಬ ಶಕ್ತಿಶಾಲಿ ರಾಜನಾಗಿ ಅವರು ತಮ್ಮ ನಾಡಿನ ಶಾಂತಿ ನೆಲೆಸುವಂತೆ ಬಹಳಷ್ಟು ಹೋರಾಟವನ್ನು ಮಾಡ್ತಾರೆ. ಅರಬ್ಬರ ಬೆದರಿಕೆಯನ್ನು ದೃಢವಾಗಿ ಎದುರಿಸ್ತಾರೆ. ಅರಬ್ಬರು ಅಂತಂದ್ರೆ ತಮ್ಮ ಪ್ರತಿಹಾರರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಅವರನ್ನು ಬಹಳಷ್ಟು ಧೈರ್ಯದಿಂದ ಎದುರಿಸ್ತಾರೆ. ಭೋಜನ ನಂತರ ಒಂದು ಶತಮಾನದ ಪ್ರತಿಹಾರ ಸಾಮ್ರಾಜ್ಯವು ಈ ಭೋಜನ ನಂತರ 1 ಶತಮಾನದವರೆಗೆ ಪ್ರತಿಹಾರ ಸಾಮ್ರಾಜ್ಯ ಅಂತಂದ್ರೆ ಬಹಳಷ್ಟು ಪ್ರಸಿದ್ಧಿಯಾಗಿಯೂ ಕೀರ್ತಿಯೊಂದಿಗೆ ಕಾಣಿಸಿಕೊಂಡಿತ್ತು ಅಂತೇಳಿ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಅರಬ್ಬರನ್ನು ಯಶಸ್ವಿಯಾಗಿ ಎದುರಿಸಿದ ಪ್ರತಿಹಾರರು ತಮ್ಮ ಗಮನವನ್ನು ಪೂರ್ವದ ಕಡೆಗೆ ತಿರುಗಿಸಿದರು. ಈ ಅರಬ್ಬರನ್ನು ಯಶಸ್ವಿಯಾಗಿ ಎದುರಿಸಿದ ನಂತರ ಪ್ರತಿಹಾರರು ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಗಮನವನ್ನು ಪೂರ್ವದ ಕಡೆಗೆ ತಿರುಗಿಸಿದರು. ಮೊದಲನೇ 1000 ವರ್ಷಗಳ ಅಂತ್ಯದಲ್ಲಿ ರಾಜಸ್ಥಾನ್, ಮಾಳವಾದ ಬಹುತೇಕ ಭಾಗವನ್ನು ಅವರು ಆಳ್ವಿಕೆಯನ್ನು ನಡೆಸಿದರು. ಕನೌಜನ್ನು ಕೆಲವು ವರ್ಷಗಳ ಕಾಲ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿದ್ದರು. 11 ಮತ್ತು 12ನೇ ಶತಮಾನಗಳಲ್ಲಿ ರಜಪೂತರು ತಮ್ಮೊಳಗಿನ ಜಗಳವನ್ನು ಕೈಗೊಂಡರು. ರಜಪೂತರು ಏನು ಮಾಡ್ತಾರೆ ಅಂತಂದ್ರೆ 11 ಮತ್ತು 12ನೇ ಶತಮಾನದಲ್ಲಿ ತಮ್ಮೊಳಗೇ ಜಗಳವನ್ನು ಮಾಡಲಿಕ್ಕೆ ಶುರುವನ್ನು ಮಾಡ್ತಾರೆ. ಈ ಪರಿಸ್ಥಿತಿಯನ್ನು ಅನುಕೂಲ ಮಾಡಿಕೊಂಡಂಥ ಕೆಲವು ಸ್ಥಳೀಯ ರಾಜರುಗಳು ಸ್ವತಂತ್ರ ರಾಜರುಗಳಾದರು ಅಂತೇಳಿ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನು ಪಾಲರು ಅಂತೇಳಿ ನೆಕ್ಸ್ಟ್ ಯಾರಂತಂದ್ರೆ ಈ ಪ್ರತಿಹಾರ ನಂತರ ಪಾಲರು. ಧರ್ಮಪಾಲ ಕ್ರಿಸ್ತಶಕ 770ರಿಂದ 810ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಪಾಲವಂಶವನ್ನು ಸ್ಥಾಪಿಸಿದವರು
ಗೋಪಾಲ ಅಂತೇಳಿ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಪ್ರಶ್ನೆ ಆಗ್ತದೆ. ಈ ಪಾಲ ವಂಶವನ್ನು ಸ್ಥಾಪನೆಯನ್ನು ಮಾಡಿದವರು ಯಾರ್ತಂದ್ರೆ ಗೋಪಾಲ. ರಾಜ ಪರಂಪರೆಗೆ ಸೇರಿದವರು ಎಂಬ ಹಿನ್ನೆಲೆಯಲ್ಲಿ ಇವರಿಗಿಲ್ಲ. ಅವರ ಸಾಮರ್ಥ್ಯದ ಪರಿಣಾಮವಾಗಿ ಜನರು ಅವರನ್ನು ರಾಜರನ್ನಾಗಿ ಆಯ್ಕೆ ಮಾಡಿದರು. ಕ್ರಿಸ್ತಶಕ 750ರಿಂದ 770ರವರೆಗಿನ ಆಳ್ವಿಕೆಯ ಕಾಲದಲ್ಲಿ ಅವರು ಬಂಗಾಳದಲ್ಲಿ ಪಾಲರ ಭವಿಷ್ಯದ ಬುನಾದಿಯನ್ನು ಹಾಕಿಕೊಟ್ಟರು ಅಂತ ನೋಡ್ತೀವಿ. ಕ್ರಿಸ್ತಶಕ 750ರಿಂದ 770ರವರೆಗಿನ ಆಳ್ವಿಕೆಯ ಕಾಲದಲ್ಲಿ ಅವರು ಬಂಗಾಳದಲ್ಲಿ ಅಂತಂದ್ರೆ ಪಾಲರ ಒಂದು ಸಾಮ್ರಾಜ್ಯದ ಭವಿಷ್ಯದ ಬುನಾದಿಯನ್ನು ಹಾಕಿಕೊಟ್ಟವ್ರು ಯಾರತ್ತಂದ್ರೆ ಗೋಪಾಲ ಅಂಥೇಳಿ. ನಂತರ ಅವರ ಮಗ ಧರ್ಮಪಾಲ ಪಾಲ ಸಾಮ್ರಾಜ್ಯವನ್ನು ಉತ್ತರ ಭಾರತದ ರಾಜಕೀಯದಲ್ಲಿ ಒಂದು ಬಲಿಷ್ಠ ಒಂದು ಶಕ್ತಿಶಾಲಿ ಸಾಮ್ರಾಜ್ಯವನ್ನಾಗಿ ನಿರ್ಮಾಣವನ್ನು ಮಾಡ್ತಾರೆ. ಕನೌಜ್ಗೆ ವಿರುದ್ಧವಾಗಿ ದಂಡಯಾತ್ರೆ ನಡೆಸಿದರು. ಕನೌಜ್ಗೆ ವಿರುದ್ಧವಾಗಿ ಅಂತಂದ್ರೆ ತನ್ನ ದಂಡಯಾತ್ರೆ ನಡೆಸ್ತಾನೆ. ಅವರು ಪ್ರಮುಖವಾಗಿ ಬೌದ್ಧ ಧರ್ಮವನ್ನು ಬೆಂಬಲಿಸಿದ್ದರು ಅಂತ ಹೇಳ್ತೀವಿ. ಇವರು ಯಾರಂತಂದ್ರೆ ಧರ್ಮಪಾಲ ಬೌದ್ಧ ಧರ್ಮವನ್ನು ಬೆಂಬಲಿಸಿದ್ದರು. ಅವರಿಂದ ರೂಪಿಸಲ್ಪಟ್ಟ ವಿಕ್ರಮಶೀಲ ವಿಹಾರವು ಬೌದ್ಧ ಶಿಕ್ಷಣಕ್ಕೆ ಅತ್ಯಂತ ಶ್ರೇಷ್ಠ ಕೇಂದ್ರವಾಗಿತ್ತು. ಈ ಧರ್ಮಪಾಲನಿಂದ ನಿರ್ಮಾಣವಾಗಿರುವಂಥ ಒಂದು ವಿಕ್ರಮಶೀಲ ವಿಹಾರವು ಪ್ರಶ್ನೆ ಆಗ್ತದೆ ನೋಡ್ರಿ. ಧರ್ಮಪಾಲನಿಂದ ನಿರ್ಮಾಣವಾಗಿರುವಂಥ ವಿಕ್ರಮಶೀಲ ವಿಹಾರವು ಬೌದ್ಧ ಧರ್ಮ ಶಿಕ್ಷಣಕ್ಕೆ ಅತ್ಯಂತ ಶ್ರೇಷ್ಠ ಕೇಂದ್ರವಾಗಿತ್ತು ಅಂತೇಳಿ ಅದನ್ನು ಮಾಡ್ತೀವಿ. ಇದು ವಿಕ್ರಮಶೀಲ ವಿಹಾರ, ಬೌದ್ಧ ಧರ್ಮಕ್ಕೆ ಬೌದ್ಧ ಶಿಕ್ಷಣಕ್ಕೆ ಅತ್ಯಂತ ಶ್ರೇಷ್ಠವಾಗಿರುವಂಥ ಒಂದು ವಿಹಾರ. ಇದನ್ನು ಧರ್ಮಪಾಲ ನಿರ್ಮಾಣವನ್ನು ಮಾಡ್ತಾನೆ. ಧರ್ಮಪಾಲರ ನಂತರ ಅವರ ಮಗ ದೇವಪಾಲ ಅಧಿಕಾರವನ್ನು ವಹಿಸಿಕೊಂಡರು. ಅವರು ಪಾಲರ ಆಳ್ವಿಕೆಯನ್ನು ಪೂರ್ವದ ಕಡೆಗೆ ಕಾಮರೂಪ ಅಂತಂದ್ರೆ ಅಸ್ಸಾಂನವರೆಗೆ ವಿಸ್ತರಣೆಯನ್ನು ಮಾಡ್ತಾರೆ. ಅವರು ಸಹ ಬೌದ್ಧ ಧರ್ಮದ ಪ್ರಮುಖ ಪೋಷಕರಾಗಿದ್ದರು. ಅವರು ಎಂತಂದ್ರೆ ಬೌದ್ಧರಿಗೆ 5 ಗ್ರಾಮಗಳನ್ನು ಬೌದ್ಧರಿಗೆ ಕೊಡುಗೆಯಾಗಿ ನೀಡಿದರು. ಅವರು ಮಗಧದಲ್ಲಿ ಅಂತಂದ್ರೆ ವಿಹಾರಗಳನ್ನು, ಕೆಲವು ದೇವಾಲಯಗಳನ್ನು ಈ ಮಗಧದಲ್ಲಿ ಅಂತಂದ್ರೆ ಯಾರು ದೇವಪಾಲ ಏನು ಮಾಡ್ತಾನಂತಂದ್ರೆ ಬೌದ್ಧರಿಗೆ 5 ಗ್ರಾಮಗಳನ್ನು ಕೊಡುಗೆಯಾಗಿ ನೀಡಿದರು. ಅವರು ಮಗಧದಲ್ಲಿ ವಿಹಾರಗಳನ್ನು ಮತ್ತು ಕೆಲವು ದೇವಾಲಯಗಳನ್ನು ನಿರ್ಮಿಸಿದರು. ದೇವಪಾಲ ಇವರ ಆಳ್ವಿಕೆಯ ಕಾಲಗಳು ಬಂಗಾಳದ ಇತಿಹಾಸದಲ್ಲಿ ವಿಶೇಷವಾಗಿ ಬಹಳಷ್ಟು ಅಂತಂದ್ರೆ ಪ್ರಕಾಶಿಸುವ ಅಧ್ಯಾಯಗಳಾಗಿದ್ದು ಅಂತ ನೋಡ್ತೀವಿ. ಬಹಳಷ್ಟು ಫೇಮಸ್ ಆಗಿದ್ರು ಅಂತ ನೋಡ್ತೀವಿ. ಇತಿಹಾಸಕಾರರಾದ ಅಂದರೆ ಧರ್ಮಪಾಲ, ದೇವಪಾಲ ಇವರ ಒಂದು ಆಳ್ವಿಕೆಯ ಕಾಲದಲ್ಲಿ ಬಂಗಾಳದ ಇತಿಹಾಸ ಅಂತಂದ್ರೆ ಬಹಳಷ್ಟು ಸಂಪದ್ಭರಿತವಾಗಿತ್ತು, ಪ್ರಕಾಶಿಸುವ ಅಧ್ಯಾಯಗಳಾಗಿದ್ದವು ಅಂಥೇಳಿ ಇತಿಹಾಸಕಾರರಾದಂಥ R.C. ಮಜುಮ್ದಾರ್ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ದೇವಪಾಲರ ನಂತರ 5 ರಾಜರುಗಳು ಆ ಭಾಗವನ್ನು ವಿಶೇಷವಾಗಿ ಹೇಳಿಕೊಳ್ಳುವ ರೀತಿಯಲ್ಲಿ ಆಡಳಿತ ನಡೆಸಲಿಲ್ಲ. ಆದರೆ 988ರಲ್ಲಿ ಮೊದಲನೇ ಮಹಿಪಾಲ ಸಿಂಹಾಸನಕ್ಕೇರಿದ ನಂತರ ಪಾಲ ಸಾಮ್ರಾಜ್ಯ ಹಿಂದೆಂದಿಗೂ ಗಳಿಸಲಾಗದಷ್ಟು ಪ್ರಸಿದ್ಧಿ ಪಡೆಯಿತು ಅಂಥೇಳಿ ನಾವು ನೋಡ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ನೆಕ್ಸ್ಟ್ ಯಾರತ್ತಂದ್ರೆ ಮೊದಲನೇ ಮಹಿಪಾಲನ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ಮಹಿಪಾಲ 988ರಿಂದ 1038ರವರೆಗೆ. ಮೊದಲನೇ ಮಹಿಪಾಲ ಪಾಲವಂಶದ ಬಲಿಷ್ಠ ರಾಜನಾಗಿದ್ದ. ಪಾಲವಂಶದ ಅತ್ಯಂತ ಶ್ರೇಷ್ಠ ಮತ್ತು ಸರ್ವಶ್ರೇಷ್ಠ ದೊರೆ ಅಂತಂದ್ರೆ ಮೊದಲನೇ ಮಹಿಪಾಲ ಅಂಥೇಳಿ. ಅವರು 2ನೇ ಪಾಲ ವಂಶವನ್ನು ಸ್ಥಾಪಿಸಿದರು. ಇವರು ಅಂತಂದ್ರೆ 2ನೇ ಪಾಲ ವಂಶವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಪ್ರತಿಹಾರರ ಅವನತಿಯು ಮಹಿಪಾಲನಿಗೆ ಉತ್ತರ ಭಾರತದ ರಾಜಕೀಯ ಸನ್ನಿವೇಶಗಳಲ್ಲಿ ಪ್ರಮುಖ ಪಾತ್ರ ವಹಿಸುವ ಅವಕಾಶವನ್ನು ನೀಡಿತು. ಆದರೆ ದಕ್ಷಿಣದ ರಾಜರಾದಂಥ ರಾಜೇಂದ್ರ ಚೋಳನ ದಂಡಯಾತ್ರೆಯ ಪರಿಣಾಮ
ವಾರಣಾಸಿಗೂ ಆಚೆ ಆಳ್ವಿಕೆಯನ್ನು ವಿಸ್ತರಿಸಲು ಅವನಿಂದ ಸಾಧ್ಯವಾಗಲಿಲ್ಲ ಅಂಥೇಳಿ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಪಾಲ ವಂಶದ ಪ್ರಾಚೀನ ವೈಭವವನ್ನು ಹೆಸರನ್ನು ಮಹಿಪಾಲನು ಪುನಃ ಸ್ಥಾಪಿಸಿದನು. ವಾರಣಾಸಿ, ಬನಾರಸ್, ಸಾರನಾಥ್, ನಳಂದ ಮುಂತಾದ ಸ್ಥಳಗಳಲ್ಲಿ ಧಾರ್ಮಿಕ ಕಟ್ಟಡಗಳನ್ನು ಹೇರಳವಾಗಿ ನಿರ್ಮಿಸಿದ. ಮಹಿಪಾಲ ಹಳೆಯ ಕಟ್ಟಡಗಳನ್ನು ಪುನರ್ನಿರ್ಮಿಸಿದನು ಅಂತೇಳಿ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಮಹಿಪಾಲನ ಮರಣದ ನಂತರ ಪಾಲವಂಶದ ಅವನತಿ ಹೊಂದಿ ಸೇನಾ ವಂಶದ ಆಗಮನಕ್ಕೆ ದಾರಿ ಮಾಡಿಕೊಟ್ಟಿತು. ನಂತರ ಅಂತಂದ್ರೆ ಚವ್ಹಾಣರ ಒಂದು ಸಾಮ್ರಾಜ್ಯದ ಬಗ್ಗೆ ನೋಡ್ತಾ ಹೋಗೋಣ. ಚವ್ಹಾಣರು ಕ್ರಿಸ್ತಶಕ 956ರಿಂದ 1192ರವರೆಗೆ ರಾಜಸ್ಥಾನಿನ ಪೂರ್ವ ಭಾಗಗಳನ್ನು ಸಾಕಂಬರಿ ನಗರದಲ್ಲಿ ರಾಜಧಾನಿಯನ್ನು ಸ್ಥಾಪಿಸಿ ಆಡಳಿತ ನಡೆಸಿದರು. ಯಾರತ್ತಂದ್ರೆ ಚವ್ಹಾಣರು. ಈ ರಾಜಪೂತ ವಂಶವನ್ನು ಸ್ಥಾಪಿಸಿದವರು ಸಿಂಹರಾಜಿ ಅಂಥೇಳಿ. ಇವರು ಅಜ್ಮೀರ್ ನಗರವನ್ನು ಸ್ಥಾಪನೆಯನ್ನು ಮಾಡಿದವರು ಸಿಂಹರಾಜಿ. ಈ ರಾಜಪೂತ ವಂಶವನ್ನು ಸ್ಥಾಪಿಸಿದವರು ಅಂತಂದ್ರೆ ಸಿಂಹರಾಜಿ ಅಂಥೇಳಿ. ಇವರು ಅಜ್ಮೀರ್ ನಗರವನ್ನು ಸ್ಥಾಪಿಸಿದರು ಎಂದು ತಿಳಿಯಲಾಗಿದೆ. ಅಜ್ಮೀರ್ ನಗರವನ್ನು ಸ್ಥಾಪನೆಯನ್ನು ಮಾಡಿದವರು ಸಿಂಹರಾಜಿ ಅಂಥೇಳಿ. ಚವ್ಹಾಣರು ಪ್ರತಿಹಾರಗಳಿಗೆ ಸಾಮಂತ ದೊರೆಗಳಾಗಿದ್ದರು. ಅರಬ್ಬರ ದಂಡಯಾತ್ರೆಯ ವೇಳೆ ಪ್ರತಿಹಾರರೊಡನೆ ವಿಶ್ವಾಸಯೋಗ್ಯರಾಗಿ ನಿಂತವರಾಗಿದ್ದವರು ಯಾರಂತಂದ್ರೆ ಚವ್ಹಾಣರು. ಚವ್ಹಾಣ ವಂಶದ ಕೊನೆಯ ರಾಜನಾದಂಥ ಪೃಥ್ವಿರಾಜ ಚವ್ಹಾಣ ಆ ವಂಶದ ರಾಜರುಗಳಲ್ಲಿಯೇ ಪ್ರಸಿದ್ಧಿ ಪಡೆದವನಾಗಿದ್ದ. ಯಾರಂತಂದ್ರೆ ಪೃಥ್ವಿರಾಜ ಚವ್ಹಾಣ. ಪೃಥ್ವಿರಾಜ್ ಚವ್ಹಾಣ 1191ನೇ ವರ್ಷದಲ್ಲಿ ನಡೆದ ಮೊದಲನೇ ತರಾಯಿನ ಯುದ್ಧದಲ್ಲಿ ಮಹಮ್ಮದ್ ಘೋರಿಯನ್ನು ಸೋಲಿಸಿದ. 1191ರಲ್ಲಿ ನಡೆದಂಥ ಮೊದಲನೇ ತರಾಯಿನ ಯುದ್ಧದಲ್ಲಿ ಮಹಮ್ಮದ್ ಘೋರಿಯನ್ನು ಸೋಲಿಸಿದವರು ಯಾರಂತಂದ್ರೆ ಪೃಥ್ವಿರಾಜ ಚವ್ಹಾಣ ಅಂಥೇಳಿ. ಹೀಗಿದ್ದರೂ 1192ರಲ್ಲಿ ನಡೆದ ಎರಡನೇ ತರಾಯಿನ ಯುದ್ಧದಲ್ಲಿ ಮಹಮ್ಮದ್ ಘೋರಿಯಿಂದ ಪೃಥ್ವಿರಾಜ್ ಚವ್ಹಾಣ ಸೋಲಿಸಿ ಕೊಲ್ಲಲ್ಪಟ್ಟನು ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಮೊದಲನೇ ತರಾಯಿನ ಯುದ್ಧ ನಡೆದಿರುವಂಥದ್ದು 1191ರಲ್ಲಿ, ಎರಡನೇ ತರಾಯಿನ ಯುದ್ಧ ನಡೆದಿರುವಂಥದ್ದು 1192ರಲ್ಲಿ. 1191ರಲ್ಲಿ ಮೊದಲನೇ ತರಾಯಿನ ಯುದ್ಧದಲ್ಲಿ ಮಹಮ್ಮದ್ ಘೋರಿಯನ್ನು ಪೃಥ್ವಿರಾಜ್ ಚವ್ಹಾಣ ಸೋಲಿಸ್ತಾನೆ. ಎರಡನೇ ತರಾಯಿನ ಯುದ್ಧ 1192ರಲ್ಲಿ. ಎರಡನೇ ತರಾಯಿನ ಯುದ್ಧದಲ್ಲಿ ಮಹಮ್ಮದ್ ಘೋರಿ ಅಂತಂದ್ರೆ ಪೃಥ್ವಿರಾಜ್ ಚವ್ಹಾಣನ ಸೋಲಿಸಿ ಅವನನ್ನು ಕೊಲ್ಲುತ್ತಾನೆ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ. ಪ್ರಶ್ನೆ ಕೂಡ ಮುಂದಿನ ಎಕ್ಸಾಮ್ಗಳಲ್ಲಿ ಆಗುವಂಥದ್ದು. ಪೃಥ್ವಿರಾಜ್ ಚವ್ಹಾಣನ ಬಗ್ಗೆ ನೋಡ್ತಾ ಹೋಗೋಣ. ಪೃಥ್ವಿರಾಜ್ ಚವ್ಹಾಣನ ಮರಣದ ನಂತರ ಕೆಲ ಶತಮಾನಗಳು ಕಳೆದ ನಂತರ ಚಾಂದ್ ಬರ್ದಾಯಿ ಎಂಬ ಕವಿ ಪೃಥ್ವಿರಾಜ್ ರಾಸೋ ಎಂಬ ಹೆಸರಿನ ಒಂದು ಸುದೀರ್ಘ ಕವಿತೆಯನ್ನು ರಚಿಸಿದರು. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಪ್ರಶ್ನೆ ಆಗ್ತದೆ. ಚಾಂದ್ ಬರ್ದಾಯಿ ಬರೆದಿರುವಂಥ ಕೃತಿ ಪೃಥ್ವಿರಾಜ್ ರಾಸೋ ಎಂಬ ಹೆಸರಿನಲ್ಲಿ ಒಂದು ಸುದೀರ್ಘ ಕವಿತೆಯನ್ನು ಸಂಯೋಜಿಸಿದರು. ಕವಿತೆಯು ತಿಳಿಸುವ ಕಥೆಯು ಮುಂದಿನಂತಿದೆ. ಈ ಒಂದು ಪೃಥ್ವಿರಾಜ್ ರಾಸೋ ತಿಳಿಸುವಂಥ ಒಂದು ಕತೆ ಏನಂತಂದ್ರೆ, ಕನೌಜ್ ರಾಜನ ಮಗಳಿಗೆ ಮದುವೆ ಮಾಡಿಸಬೇಕು. ಕನೌಜ್ ರಾಜನ ಮಗಳಿಗೆ ಮದುವೆ ಮಾಡಿಸಬೇಕು. ಅವಳು ತನ್ನ ಪತಿಯನ್ನು ಆಯ್ಕೆ ಮಾಡಲು ಸ್ವಯಂವರವನ್ನು ಏರ್ಪಡಿಸಲ್ಪಟ್ಟಿತ್ತು. ಈಗಾಗಲೇ ಪೃಥ್ವಿರಾಜನೊಡನೆ ಪ್ರೀತಿಯಲ್ಲಿದ್ದ ಯುವರಾಣಿ ಅವರನ್ನೇ ಮದುವೆಯಾಗಲು ಬಯಸಿದ್ದಳು. ಈ ಕನೌಜ್ ರಾಜನಾದಂಥ ತನ್ನ ಮಗಳಿಗೆ ಮದುವೆಯನ್ನು ಮಾಡಿಸಬೇಕು ಅಂತೇಳಿ ಒಂದು ಸ್ವಯಂವರವನ್ನು ಏರ್ಪಡಿಸ್ತಾನೆ. ಆ ಒಂದು ಸಂದರ್ಭದಲ್ಲಿ ಯುವರಾಣಿ ಅಂತಂದ್ರೆ ಪೃಥ್ವಿರಾಜನನ್ನೇ ಇಷ್ಟಪಟ್ಟಿರ್ತಾಳೆ, ಪ್ರೀತಿಯಲ್ಲಿ ಬಿದ್ದಿರ್ತಾಳೆ. ಆದರೆ ಪೃಥ್ವಿರಾಜ್ ಅವಳ ತಂದೆಯೇ ವಿರೋಧಿಯಾಗಿದ್ದನು. ಪೃಥ್ವಿರಾಜ್ ಅಂತಂದ್ರೆ ಆ ಒಂದು
ಅವಳ ಒಂದು ತಂದೆಯ ವಿರೋಧಿಯಾಗಿದ್ದನು. ಪೃಥ್ವಿರಾಜನನ್ನು ಅವಮಾನ ಮಾಡುವ ಉದ್ದೇಶದಿಂದ ಕನೌಜಿನ ರಾಜ ಅವರಿಗೆ ಆಹ್ವಾನವನ್ನು ನೀಡಲಿಲ್ಲ ಹಾಗೂ ಪೃಥ್ವಿರಾಜ್ ಚೌಹಾಣನ ರೀತಿ ಒಂದು ಪ್ರತಿಮೆಯನ್ನು ನಿರ್ಮಿಸಿ ತನ್ನ ಆಸ್ಥಾನದ ಬಾಗಿಲಿನಲ್ಲಿ ದ್ವಾರಪಾಲಕನಂತೆ ನಿಲ್ಲಿಸಿದ್ದನು. ಆದರೆ ಕನೌಜ್ ರಾಜ ಅಂತಂದ್ರೆ ಪೃಥ್ವಿರಾಜ್ ಚೌಹಾಣನನ್ನು ಅವಮಾನ ಮಾಡಬೇಕು ಅಂಥೇಳಿ ಅವನ ಒಂದು ಮೂರ್ತಿಯನ್ನು ಸ್ಥಾಪನೆಯನ್ನು ಮಾಡಿ ಪೃಥ್ವಿರಾಜ್ ಚೌಹಾಣನ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಕನೌಜಿನ ದ್ವಾರ ಬಾಗಿಲದಲ್ಲಿ ದ್ವಾರಪಾಲಕನಂತೆ ಅವನನ್ನು ನಿಲ್ಲಿಸಿದ್ದನು. ಭಾಗವಹಿಸಿದವರೆಲ್ಲರೂ ದಿಗ್ಭ್ರಮೆಗೊಳ್ಳುವ ಹಾಗೆ ಯುವರಾಣಿ ಅಂತಂದ್ರೆ ಅಲ್ಲಿದ್ದ ಯುವರಾಜರುಗಳನ್ನು ತಿರಸ್ಕರಿಸಿ ಪೃಥ್ವಿರಾಜನ ಪ್ರತಿಮೆಗೆ ಹಾರವನ್ನು ಹಾಕಿ ತನ್ನ ಆಯ್ಕೆಯನ್ನು ಹೊರಹಾಕಿದಳು. ಈ ರೀತಿ ಅಂತಂದ್ರೆ ಯಾಕಂದರೆ ಯುವರಾಣಿ ಈಗಾಗಲೇ ಪೃಥ್ವಿರಾಜ್ ಚೌಹಾಣನ ಪ್ರೀತಿಯನ್ನು ಮಾಡ್ತಾ ಇರ್ತಾಳೆ. ಹಾಗಾಗಿ ಅಲ್ಲಿರುವಂಥ ಎಲ್ಲ ರಾಜರನ್ನು ತಿರಸ್ಕಾರವನ್ನು ಮಾಡಿ ಅಲ್ಲಿರುವಂಥ ಅಂದರೆ ದ್ವಾರ ಬಾಗಿಲಲ್ಲಿರುವಂಥ ಪೃಥ್ವಿರಾಜನ ಪ್ರತಿಮೆಗೆ ಹಾರವನ್ನು ಹಾಕಿ ತನ್ನ ಆಯ್ಕೆಯನ್ನು ಹೊರಹಾಕಿದಳು, ತನ್ನ ಆಯ್ಕೆಯನ್ನು ಮಾಡಿಕೊಂಡಳು ಅಂಥೇಳಿ. ಸ್ವಲ್ಪ ದೂರದಲ್ಲಿ ಮರೆಯಾಗಿದ್ದ ಪೃಥ್ವಿರಾಜನು ಯುವರಾಣಿಯನ್ನು ಕರೆದುಕೊಂಡು ಕುದುರೆಯಲ್ಲಿ ತಪ್ಪಿಸಿಕೊಂಡು ಹೋದರು ಅಂಥೇಳಿ ನಾವಿಲ್ಲಿ ಈ ಒಂದು ಈ ಒಂದು ಮಾಹಿತಿ ಅಂತಂದ್ರೆ ತಿಳಿದುಕೊಳ್ಳುವಂಥದ್ದು. ಈ ರೀತಿ ಅಂದರೆ ಪೃಥ್ವಿರಾಜ ಚೌಹಾಣನ ಇತಿಹಾಸವನ್ನು ಅಧ್ಯಯನ ಮಾಡುವಂಥದ್ದು. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ರಜಪೂತರ ಕೊಡುಗೆ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ರಜಪೂತರ ಕೊಡುಗೆ ಮೊದಲಿಗೆ ಅಂತಂದ್ರೆ ರಜಪೂತರು ಕಲೆಗೆ ಬಹಳಷ್ಟು ಕೊಡುಗೆಯನ್ನು ನೀಡಿದರು. ಉದಯಪುರದ ಸರೋವರವನ್ನು ಕೂಡ ನಿರ್ಮಾಣವನ್ನು ಮಾಡಿದರು. ಅಂಬರದ ಕೋಟೆಯನ್ನು ಕೂಡ ಇದು ಜೈಪುರದಲ್ಲಿ ನಿರ್ಮಾಣವನ್ನು ಮಾಡಿದರು. ಗ್ವಾಲಿಯರ್ ಅರಮನೆಯನ್ನು ಕೂಡ ಅಂತಂದ್ರೆ ರಜಪೂತರು ನಿರ್ಮಾಣವನ್ನು ಮಾಡಿದ್ದರು ಅಂತೇಳಿ ನೋಡ್ತೀವಿ. ರಜಪೂತರ ಸಭೆಗಳು ಸಾಂಸ್ಕೃತಿಕ ಕೇಂದ್ರಗಳಾಗಿದ್ದವು. ಅಲ್ಲಿ ಸಾಹಿತ್ಯ, ಸಂಗೀತ, ನೃತ್ಯ, ವರ್ಣಚಿತ್ರಗಳು, ಉತ್ತಮ ಕಲೆಗಳು, ವಿನ್ಯಾಸಗಳು ಏಳಿಗೆಯನ್ನು ಹೊಂದಿದ್ದವು. ಬಹುತೇಕ ಧಾರ್ಮಿಕ ಅಭಿಪ್ರಾಯಗಳ ಕೇಂದ್ರಗಳನ್ನು ಒಳಗೊಂಡ ಒಂದು ನಿರ್ದಿಷ್ಟ ಶೈಲಿಯ ವರ್ಣಚಿತ್ರ ಸಾಂಪ್ರದಾಯಿಕ ರಜಪೂತರ ಸಭೆಗಳಲ್ಲಿ ಹೊರಹೊಮ್ಮಿತ್ತು. ಈ ಶೈಲಿಯ ವರ್ಣಚಿತ್ರಗಳನ್ನು ರಾಜಸ್ಥಾನಿ ಎಂದು ಕರೆಯುತ್ತಾರೆ. ರಾಜಸ್ಥಾನಿ ಶೈಲಿಯ ವರ್ಣಚಿತ್ರಗಳನ್ನು ನೀವು ಬಿಕನೇರ್, ಜೋಧ್ಪುರ್, ಜೈಸಲ್ಮಾರ್, ಮೇವಾರ್, ಉದಯಪುರ್, ಪುರಿ, ಹರಿಯಾಣ ಮುಂತಾದ ಸ್ಥಳಗಳಲ್ಲಿ ನಾವು ಕಾಣುವಂಥದ್ದು ನೋಡ್ತೀವಿ. ಇನ್ನು ವಾಸ್ತುಶಿಲ್ಪ ಕಟ್ಟಡಗಳನ್ನು ಕಟ್ಟುವುದರಲ್ಲಿ ರಜಪೂತರು ಪ್ರಮುಖರಾಗಿರುವರು. ಚಿತ್ತೋರಗಾರ, ರಣತಂಬೋರ, ಕುಂಬಾಲಗಾರ ಇವೆಲ್ಲವುಗಳಲ್ಲಿ ರಾಜಸ್ಥಾನದಲ್ಲಿವೆ. ಇವೆಲ್ಲವೂ ರಾಜಸ್ಥಾನದಲ್ಲಿ ಕಂಡುಬರುವಂಥದ್ದು. ಮನ್ನು, ಗ್ವಾಲಿಯರ್, ಚಂದೇರಿ, ಅಸಿರ್ಗಾರ್ ಇವೆಲ್ಲವೂ ಮಧ್ಯಪ್ರದೇಶದಲ್ಲಿ ಕಂಡುಬರುವಂಥ ಸ್ಥಳಗಳಲ್ಲಿ ಭದ್ರವಾದ ಕಟ್ಟಡಗಳನ್ನು ರಜಪೂತರು ಅಂತಂದರೆ ಕಟ್ಟಡಗಳಿಗೆ ಪ್ರಮುಖ ಉದಾಹರಣೆಗಳಾಗಿವೆ. ರಜಪೂತರ ಗೃಹ ವಾಸ್ತುಶಿಲ್ಪದ ಉದಾಹರಣೆಗಳಾಗಿ ಕಂಡುಬರುವ ಗ್ವಾಲಿಯರ್ನಲ್ಲಿರುವ ಮಾನಸಿಂಗ್ ಎಂಬುವರ ಅರಮನೆ, ಅಂಬರದ ಕೋಟೆ ಜೈಪುರ್, ಉದಯಪುರದ ಸರೋವರದ ನಡುವೆ ನಿರ್ಮಿಸಿರುವ ಅರಮನೆ ಮುಂತಾದವುಗಳು ರಜಪೂತರ ಕೆಲವು ನಗರಗಳು. ರಜಪೂತ ರಾಜರುಗಳು ಕಟ್ಟಿಸಿದ ದೇವಾಲಯಗಳು ಕಲೆ ವಿಮರ್ಶಕರುಗಳಿಂದ ಮೆಚ್ಚುಗೆಯನ್ನು ಪಡೆದುಕೊಂಡಿವೆ. ಖಜುರಾಹೋ ಎಂಬ ಸ್ಥಳದಲ್ಲಿರುವ ದೇವಾಲಯಗಳು, ಕೋನಾರ್ಕ್ನಲ್ಲಿರುವ ಸೂರ್ಯ ದೇವಾಲಯ, ಅಬು ಪರ್ವತದ ಮೇಲೆ ಕಟ್ಟಲ್ಪಟ್ಟಿರುವ ದಿಲ್ವಾರ್ ಜೈನ ದೇವಾಲಯ, ಮಧ್ಯಪ್ರದೇಶದಲ್ಲಿ ನಿರ್ಮಿಸಿರುವ ಗಾಂಧಾರ್ಯ ದೇವಾಲಯ ಮುಂತಾದವುಗಳು ಬಹಳಷ್ಟು ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಗಳಾಗಿವೆ. ಕೋನಾರ್ಕ್ ದೇವಾಲಯ ಇದು ಇದನ್ನು ಸೂರ್ಯ ದೇವಾಲಯ ಅಂತ ಕರೀತಾರೆ. ಸೂರ್ಯ ದೇವಾಲಯದಲ್ಲಿ ಕಂಡುಬರ್ತದೆ ಕೋನಾರ್ಕದಲ್ಲಿ. ಅಬು ಪರ್ವತ ಮೇಲೆ ಕಟ್ಟಲ್ಪಟ್ಟಿರುವ ದಿಲ್ವಾರ್ ದೇವಾಲಯ ಇದು ಜೈನ ದೇವಾಲಯ. ಮಧ್ಯಪ್ರದೇಶದಲ್ಲಿರುವ ನಿರ್ಮಿಸಿರುವ ಗಾಂಧಾರ್ಯ ದೇವಾಲಯ ಇವೆಲ್ಲ ಅಂತಂದ್ರೆ ಈ ರಜಪೂತರ ಕೊಡುಗೆಗಳು ಅಂಥೇಳಿ ನಾವು ನೋಡ್ತೀವಿ. ಖಜುರಾಹೋ ದೇವಾಲಯ, ಉದಯಪುರದ ಸರೋವರ ಅರಮನೆ,
ಆಂಬರಕೋಟೆ, ಜೈಪುರ, ಗ್ವಾಲಿಯರ್ನ ಅರಮನೆ, ಬುಂದೇಲಖಂಡನಲ್ಲಿರುವ ಖಜುರಾಹೋ ಆವರಣದಲ್ಲಿ ಒಟ್ಟು 30 ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಖಜುರಾಹೋ ದೇವಾಲಯಗಳ ಗೋಪುರಗಳು ಬಹು ಸೊಗಸಾಗಿ ಕಂಡುಬಂದಿರುವಂತೆ ನೋಡ್ತೀವಿ. ಇಲ್ಲೊಂದು ಮಾಹಿತಿ ಇದೆ, ಈ ಮಾಹಿತಿಯನ್ನು ನೋಡ್ತಾ ಹೋಗೋಣ. ರಕ್ಷಾಬಂಧನ ರಾಖಿ ಎಂಬ ಸಂಪ್ರದಾಯಕ್ಕೆ ಕಾರಣರಾದರೂ ರಕ್ಷಣೆ ಮತ್ತು ಬಂಧನ ಕಟ್ಟುವುದು ಅಥವಾ ಸಂಬಂಧ ಎಂಬುದಾಗಿದೆ. ಸಹೋದರತೆ ಮತ್ತು ಪ್ರೀತಿಯನ್ನು ಆಚರಿಸುವ ಹಬ್ಬವಾಗಿದೆ. ಒಂದು ಹೆಣ್ಣು ಒಂದು ಗಂಡಿನ ಮಣಿಕಟ್ಟಿಗೆ ರಾಖಿಯನ್ನು ಕಟ್ಟಿದರೆ ಆ ಹುಡುಗಿ ಆ ಹುಡುಗನನ್ನು ಸಹೋದರನಾಗಿ ಭಾವಿಸುವುದರ ಅರ್ಥವಾಗಿದೆ. ಹಾಗಾದರೆ ಹುಡುಗರು ಆ ಹುಡುಗಿಯನ್ನು ರಕ್ಷಿಸುವ ಕರ್ತವ್ಯವನ್ನು ಹೊಂದಿದವನಾಗಿದ್ದಾನೆ. 1905 ಬಂಗಾಳದ ವಿಭಜನೆಯ ವೇಳೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬಹುಮುಖ್ಯ ಜನರು ಭಾಗವಹಿಸಿದ ರಕ್ಷಾಬಂಧನ ಹಬ್ಬವನ್ನು ಪ್ರಾರಂಭಿಸಿದ್ದರು. ಈ ಹಬ್ಬದಲ್ಲಿ ಹಿಂದೂ ಮುಸ್ಲಿಂ ಮಹಿಳೆಯರು ಇತರೆ ಸಮುದಾಯಕ್ಕೆ ಸೇರಿದ ಪುರುಷರ ಕೈಯಲ್ಲಿ ರಾಖಿಯನ್ನು ಕಟ್ಟಿ ಅವರುಗಳನ್ನು ಸಹೋದರರುಗಳಾಗಿ ಮಾಡಿಸಿದರು. ಹಿಂದೂ ಮುಸಲ್ಮಾನರ ನಡುವೆ ಬಿರುಕು ಉಂಟಾಗಲು ಆಂಗ್ಲರು ಅನುಸರಿಸಿದ ಪ್ರಯತ್ನಗಳ ವಿರುದ್ಧವಾಗಿ ಈ ಅಭ್ಯಾಸವನ್ನು ಅನುಸರಿಸಲಾಯಿತು ಅಂತೇಳಿ ನಾವಿಲ್ಲಿ ರಕ್ಷಾಬಂಧನಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವಿಲ್ಲಿ ಅಧ್ಯಯನ ಮಾಡಿದೆವು. ದೇವಾಲಯಗಳ ಒಳಾಂಗಣ ಉತ್ತಮ ವಿನ್ಯಾಸಗಳಿಂದ ಸಿಂಗರಿಸಲ್ಪಟ್ಟಿರುವಂತ ನೋಡ್ತೀವಿ. ಈ ದೇವಾಲಯಗಳು ಜೈನ ಧರ್ಮದ ತೀರ್ಥಂಕರುಗಳಿಗೆ ಮತ್ತು ಹಿಂದೂ ದೇವತೆಗಳಿಗೆ ಶಿವ ಮತ್ತು ವಿಷ್ಣುವಿಗೆ ಅರ್ಪಿಸಲಾಗಿರುವಂತೆ ನೋಡ್ತೀವಿ. ಜೋಧಪುರದಿಂದ 32 ಮೈಲಿ ದೂರದಲ್ಲಿದ್ದ ಓಸಿಯಾನ್ ಎಂಬಲ್ಲಿ 16 ಹಿಂದೂ ಮತ್ತು ಜೈನ ದೇವಾಲಯಗಳು ಕಂಡುಬರ್ತವೆ. ಅಬು ಪರ್ವತದ ಮೇಲಿರುವ ಜೈನ ದೇವಾಲಯದಲ್ಲಿ ಶ್ವೇತವರ್ಣದ ಅಮೃತ ಶಿಲೆಯಿಂದ ಸಭಾಂಗಣವನ್ನು ನಿರ್ಮಾಣ ಮಾಡಿರುವಂಥದ್ದು. ಅದರ ಕೇಂದ್ರದಲ್ಲಿ 11 ವೃತ್ತಾಕಾರದ ಗುಮ್ಮಟಗಳನ್ನು ಒಳಗೊಂಡಿದೆ. ಏಕಕೇಂದ್ರದ ಉಂಗುರಗಳು ಮತ್ತು ಮೇಲ್ಛಾವಣಿಗಳು, ಆಧಾರ ಸ್ತಂಭಗಳು ಸಮೃದ್ಧವಾಗಿ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿವೆ ಅಂತ ನೋಡ್ತೀವಿ. ಇನ್ನು ಪಾಲರ ಸಾಂಸ್ಕೃತಿಕ ಕೊಡುಗೆಗಳು ನೋಡ್ತಾ ಹೋಗೋಣ. ಪಾಲರ ಸಾಂಸ್ಕೃತಿಕ ಕೊಡುಗೆಗಳು: ಪಾಲರು ಬೌದ್ಧ ಧರ್ಮದ ಮಹಾಯಾನ ಪಂಗಡವನ್ನು ಅನುಸರಿಸಿ ಅನುಯಾಯಿಗಳಾಗಿರುವರು. ಪಾಲರು ಅಂತಂದ್ರೆ ಬೌದ್ಧ ಧರ್ಮದ ಮಹಾಯಾನ ಪಂಗಡವನ್ನು ಅನುಸರಿಸಿ ಅನುಯಾಯಿಗಳಾಗಿದ್ದರು. ಬೌದ್ಧ ದೇವಾಲಯಗಳಲ್ಲಿ ಪ್ರಸಿದ್ಧವಾದ ನಳಂದ, ವಿಕ್ರಮಶೀಲ ಮುಂತಾದ ವಿಶ್ವವಿದ್ಯಾಲಯಗಳನ್ನು ಅವರು ವಿಶಾಲ ಮನೋಭಾವದಿಂದಲೂ ಉದಾರತೆಯಿಂದಲೂ ಪೋಷಿಸಿದ್ದರು ಅಂತ ನೋಡ್ತೀವಿ. ಈ ಪಾಲರು ಅಂತಂದ್ರೆ ನಳಂದ ಮತ್ತು ವಿಕ್ರಮಶೀಲ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆಯನ್ನು ಮಾಡಿದರು. ಅವರು ಬೌದ್ಧ ಧರ್ಮದ ಪ್ರಚಾರಕರುಗಳ ಮೂಲಕ ಟಿಬೇಟ್ನಲ್ಲಿ ಬೌದ್ಧ ಧರ್ಮವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಹೆಸರುವಾಸಿಯಾದ ಬೌದ್ಧ ಸನ್ಯಾಸಿ ಅತೀಶ 981ರಿಂದ 1054ರವರೆಗಿನ ಬೌದ್ಧ ಧರ್ಮದ ಸುಧಾರಣೆಗಳನ್ನು ಮಾಡುತ್ತಾ ಬಂದ ಇವನು ವಿಕ್ರಮಶಿಲಾ ಮಂದಿರದಲ್ಲಿ ಅಧ್ಯಕ್ಷರಾಗಿದ್ದರು. ಸುಮಾತ್ರಾ ಮತ್ತು ಜಾವಾಗಳಿಗೆ ಸೇರಿದ ಹಿಂದೂ ಬೌದ್ಧ ಶೈಲೇಂದ್ರ ರಾಜರೊಡನೆ ಪಾಲರು ಉತ್ತಮವಾದ ಬಾಂಧವ್ಯವನ್ನು ಕಾಪಾಡಿಕೊಂಡಿದ್ದರು ಅಂತ ನೋಡ್ತೀವಿ. ಪಾಲರ ಪೋಷಣೆಯಲ್ಲಿ ಪ್ರತ್ಯೇಕವಾದ ವಿಶಿಷ್ಟವಾದ ಕಲಾಶಾಲೆಯನ್ನು ಸ್ಥಾಪನೆಯನ್ನು ಮಾಡಿದರು. ಇದು ಪಾಲರ ಕಲೆ ಅಥವಾ ಈಸ್ಟ್ ಇಂಡಿಯಾ ಕಲೆ ಎಂದು ಕರೆಯಲ್ಪಟ್ಟಿತ್ತು. ಪಾಲರ ಈ ಕಲಾ ಸೇವೆ ಇಂದಿನ ಬಿಹಾರ್, ಪಶ್ಚಿಮ ಬಂಗಾಳ, ಈಗಿನ ಬಾಂಗ್ಲಾದೇಶ್ ಮುಂತಾದ ಭಾಗಗಳಲ್ಲಿ ನೆಲೆಸಿದ್ದವು. ಈ ಕಲಾ ಸೇವೆ ಬಹುತೇಕ ತಾಮ್ರದ ಶಿಲ್ಪಕಲೆಗಳಲ್ಲೂ ತಾಳೆಗರೆಗಳಲ್ಲಿಯೂ ಚಿತ್ರಿಸಲ್ಪಟ್ಟ ವರ್ಣಚಿತ್ರಗಳೆಂಬ ರೂಪಗಳಲ್ಲಿ ಕಂಡುಬರುತ್ತವೆ. ಇವು ಬುದ್ಧರನ್ನು ಇತರ ದೇವರುಗಳನ್ನು ಹೊಗಳುವ ರೀತಿಯಲ್ಲಿವೆ. ಈ ಭಾಗಗಳಲ್ಲಿ ಸೇರಿದ ಪಾಲರ ತಾಮ್ರದ ಶಿಲೆಗಳು ಆಗ್ನೇಯ ಏಷ್ಯಾದಲ್ಲಿ ಭಾರತದ ಸಂಸ್ಕೃತಿಯು ಹರಡುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವು. ಪಾಲರ ತಾಳಗೆರೆಯ ವರ್ಣಚಿತ್ರ. ಇಸ್ಲಾಂ ಉಗಮ. ಇಸ್ಲಾಂ ಒಂದು ಧರ್ಮದ ನಂಬಿಕೆಯಾಗಿ ಅರಬ್ನಲ್ಲಿರುವ
ಮೆಕ್ಕಾದಲ್ಲಿ ಉದಯವಾಯಿತು. ಇದನ್ನು ಸ್ಥಾಪಿಸಿದವರು ಪ್ರವಾದಿ ಮಹಮ್ಮದ್. ಇಸ್ಲಾಮನ್ನು ಅನುಸರಿಸುವವರನ್ನು ಮುಸಲ್ಮಾನರು ಎಂದು ಕರೆಯುವರು. ಒಂದು ಇಸ್ಲಾಂ ದೇಶ ರಾಜಕೀಯವಾಗಿಯೂ ಧಾರ್ಮಿಕವಾಗಿಯೂ ಒಬ್ಬ ವ್ಯಕ್ತಿಯಿಂದ ಆಳಲ್ಪಟ್ಟರೆ ಆ ದೇಶ ಖಲೀಫತ್ ಎಂದು ಕರೆಯಲ್ಪಟ್ಟಿತು. ಖಲೀಫ್ ಎಂಬ ಪದವು ಪ್ರವಾದಿ ಮೊಹಮ್ಮದ್ರವನ್ನು ಪ್ರತಿನಿಧಿಸುವುದಾಗಿದೆ. ಉಮಯ್ಯಾಡ್ಸ್, ಅಬ್ಬಾಸಿಡ್ಸ್ ಪ್ರಾರಂಭ ಕಾಲದ ಎರಡು ಖಲೀಫತ್ಗಳಾಗಿವೆ. ಉಮಯ್ಯಾಡ್ಸ್, ಅಬ್ಬಾಸಿಡ್ಸ್ ಪ್ರಾರಂಭ ಕಾಲದ ಎರಡು ಖಲೀಫತ್ಗಳಾಗಿವೆ. ಉಮಯ್ಯಾಡ್ಸ್ ಮತ್ತು ಅಬ್ಬಾಸಿಡ್ಸ್ ಪ್ರತ್ಯೇಕವಾಗಿ ತಮ್ಮ ದಂಡಯಾತ್ರೆಗಳ ಮೂಲಕ ಇಸ್ಲಾಂ ಸಿದ್ಧಾಂತಗಳನ್ನು ಹರಡುವುದರ ಮೂಲಕ ತಮ್ಮ ಆಳ್ವಿಕೆಯನ್ನು ವಿಸ್ತರಿಸಿಕೊಂಡರು. 8ನೇ ಶತಮಾನದಲ್ಲಿ ಭಾರತದ ಸಿಂಧ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡು ಮುಸಲ್ಮಾನರ ಸೇನೆಯ ಸೈನಿಕರಾಗಿ ಅರಬ್ಬರು ಮೊಟ್ಟ ಮೊದಲಿಗೆ ಪರಿಚಯಿಸಿಕೊಂಡರು. ಗಂಗಾ ನದಿ ಬಯಲು ದಕ್ಕನಿನ ರಾಜರುಗಳ ವಿರೋಧದ ಪರಿಣಾಮವಾಗಿ ಅರಬ್ಬರಿಂದ ಸಿಂಧ್ ಪ್ರಾಂತ್ಯವನ್ನು ದಾಟಿ ತಮ್ಮ ಅಧಿಕಾರವನ್ನು ವಿಸ್ತರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. 9ನೇ ಶತಮಾನದ ಕೊನೆಯಲ್ಲಿ ಅಬ್ಬಾಸಿಡ್ ಖಲೀಫತೆಯ ಅವನತಿಯ ನಂತರ ಭಾರತದ ಬಹುಭಾಗದಲ್ಲಿ ಅರಬ್ ಸೇನಾರಕ್ಷಕರು ಖಲೀಫ್ ಅಧಿಕಾರವನ್ನು ಕಿತ್ತೊಗೆದು ಸ್ವತಂತ್ರ ಸುಲ್ತಾನರುಗಳಾಗಿ ಆಳ್ವಿಕೆಯನ್ನು ನಡೆಸಲು ಪ್ರಾರಂಭಿಸಿದರು ಅಂತೇಳಿ ನೋಡ್ತೀವಿ. ಸಿಂಧನ್ನು ವಶಪಡಿಸಿಕೊಂಡದ್ದು ಮತ್ತು ಅದರ ಪರಿಣಾಮ. ಕ್ರಿಸ್ತಶಕ 712ನೇ ವರ್ಷ ಹುಮಾಯಾದ್ ಸಾಮ್ರಾಜ್ಯದ ದಂಡನಾಯಕನಾದ ಮುಹಮ್ಮದ್ ಬಿನ್ ಕಾಸಿಂ ಸಿಂಧ್ ಮೇಲೆ ದಂಡಯಾತ್ರೆ ಮಾಡಿದನು. ಸಿಂಧ್ ಸಾಮ್ರಾಜ್ಯದ ರಾಜ ತಾಹಿರ್ ಮೊಹಮ್ಮದ್ ಬಿನ್ ಕಾಸಿಂನಿಂದ ಸೋಲಿಸಿ ಕೊಲ್ಲಲ್ಪಟ್ಟನು. ಸಿಂಧ್ ರಾಜಧಾನಿ ಅರೋರನ್ನು ವಶಪಡಿಸಿಕೊಳ್ಳಲಾಯಿತು. ಸಿಂಧ್ನ ರಾಜಧಾನಿ ಅರೋರನ್ನು ವಶಪಡಿಸಿಕೊಳ್ಳಲಾಯಿತು. ಕಾಸಿಂ ಮುಸಲ್ಮಾನನು ವಶಪಡಿಸಿಕೊಂಡನು. ಸಿಂಧ್ನಲ್ಲಿ ಆಡಳಿತ ವ್ಯವಸ್ಥೆಯನ್ನು ಮಾಡಿದನು. ಸಿಂಧ್ ಭಾಗದಲ್ಲಿನ ಜನರಿಗೆ ರಕ್ಷಿಸಲ್ಪಟ್ಟ ಜನರು ಎಂಬ ಅರ್ಹತೆಯನ್ನು ನೀಡಲಾಯಿತು. ಜನರ ಜೀವನದಲ್ಲೂ ಅವರವರ ಧರ್ಮಗಳಲ್ಲೂ ಯಾವುದೇ ರೀತಿಯಲ್ಲೂ ಅಡ್ಡಿಪಡಿಸಲಿಲ್ಲ. ಆದರೆ ಕಾಸಿಂ ಬಹುಬೇಗ ಖಲೀಫ್ನಿಂದ ಹಿಂತಿರುಗುವಂತೆ ಆಹ್ವಾನಿಸಲ್ಪಟ್ಟನು. ಅರಬ್ಬನ ವಿದ್ವಾಂಸರು ಸಿಂಧ್ ಪ್ರಾಂತ್ಯಕ್ಕೆ ಬಂದು ಕೆಲವು ಭಾರತೀಯ ಸಾಹಿತ್ಯಗಳನ್ನು ಕಲಿತರು. ಖಗೋಳಶಾಸ್ತ್ರ, ತತ್ವಶಾಸ್ತ್ರ, ಗಣಿತ, ವೈದ್ಯಕೀಯ ಮುಂತಾದವುಗಳಿಗೆ ಸಂಬಂಧಿಸಿದಂತೆ ಸಂಸ್ಕೃತ ಭಾಷೆಗಳಿಂದ ಕೆಲವು ಗ್ರಂಥಗಳನ್ನು ಅವರು ಅರಬ್ ಭಾಷೆಗೆ ಭಾಷಾಂತರಿಸಿದರು. 0ರಿಂದ 9ರವರೆಗಿನ ಸಂಖ್ಯೆಗಳನ್ನು ಅವರು ಭಾರತದಿಂದ ಕಲಿತುಕೊಂಡರು. ಅದುವರೆಗೆ ಪಾಶ್ಚಾತ್ಯ ದೇಶದಿಂದ ಶೂನ್ಯದ ಪ್ರಯೋಜನವನ್ನು ತಿಳಿದುಕೊಂಡಿರಲಿಲ್ಲ. ಯುರೋಪಿಯನ್ನರು ಗಣಿತಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಜ್ಞಾನವನ್ನು ಅರಬ್ಬರ ಮೂಲಕ ಪಡೆದುಕೊಂಡರು. ಶೂನ್ಯದ ಪ್ರಾಮುಖ್ಯತೆಯನ್ನು ಅವರು ಭಾರತದಿಂದ ಕಲಿತುಕೊಂಡರು. ಪಾಶ್ಚಾತ್ಯ ದೇಶದವರು ಅರಬ್ಬರು ಚದುರಂಗದ ಆಟವನ್ನು ಭಾರತೀಯರಿಂದ ಕಲಿತುಕೊಂಡರು ಎಂದು ನಂಬಲಾಗಿದೆ. ಗಜನಿಯನ್ನು ರಾಜಧಾನಿಯನ್ನಾಗಿಸಿಕೊಂಡ ಟರ್ಕ್ ಗವರ್ನರ್ ಆಲ್ಫ್ ಟೇಜಿನ್ ಅವರುಗಳಲ್ಲಿ ಒಬ್ಬರಾಗಿದ್ದರು. ಅವರ ನಂತರ ಅಧಿಕಾರದ ಜವಾಬ್ದಾರಿಯನ್ನು ಅವರ ಮೊಮ್ಮಗ ಸಬುಕ್ ತಿಜಿನ್ ವಾಯುವ್ಯ ದಿಕ್ಕಿನ ಮಾರ್ಗವಾಗಿ ಭಾರತವನ್ನು ವಶಪಡಿಸಿಕೊಳ್ಳಲು ಬಯಸಿದನು. ಆದರೆ ಅವರ ಬಯಕೆಯನ್ನು ಅವರ ಮಗ ಮೊಹಮ್ಮದ್ ನೆರವೇರಿಸಿದನು ಅಂತೇಳಿ ನೋಡ್ತೀವಿ. ಮೊಹಮ್ಮದ್ ಗಜ್ನಿ ಮೊಹಮ್ಮದ್ ಕ್ರಿಸ್ತಶಕ 997ರಿಂದ 1030. ಮೊಹಮ್ಮದ್ ಗಜ್ನಿಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆದಿರಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಧನ್ಯವಾದಗಳು. ಈ ಗಜ್ನಿ ಮೊಹಮ್ಮದನ ಕುರಿತು ಮುಂದಿನ ವಿಡಿಯೋದಲ್ಲಿ ನಾವು ಅಧ್ಯಯನ ಮಾಡುವಂತ ಹೇಳ್ತಾ ಧನ್ಯವಾದಗಳು.